ಅದು ಚೆನ್ನಾಗಿದ್ರೆ ಟೂರಿಸ್ಟ್ ಬರ್ತಾರೆ, ಅಂದ್ರೆ ನಿಮಗೆ ಬಿಸ್ನೆಸ್ ಆಗುತ್ತೆ. ನೀವು ಲೀಗಲ್ ಆಗಿ ಮಾಡ್ಕೊಂಡ್ರೆ ನಮಗೂ ತೊಂದರೆ ಇರೋಲ್ಲ, ನಿಮಗೂ ತೊಂದರೆ ಇರೋಲ್ಲ. ಈಗ ಅನುಮತಿಗೆ ಅರ್ಜಿ ಹಾಕಿದ್ದಾರೆ, ಡಾಕ್ಯುಮೆಂಟ್ಸ್ ಹಾಕಿದ್ರೆ ಫೈಲ್ಗಳು ಅಷ್ಟು ಮಾಡಿದ್ರು ಸರ್. ಬಟ್ ಇನ್ನೊಂದು ಏನಾದ್ರು ಸರ್, ನಮ್ಮ ರಿಕ್ವೆಸ್ಟ್ ಸರ್ಕಾರ ಒಂದು ಕಡೆ ಎಂಪ್ಲಾಯ್ಮೆಂಟ್ ಮಾಡಬೇಕು, ನಮ್ಮ ಬದುಕು ನಾವು ಕಟ್ಕೊಂಡಿದ್ದೀವಿ. ಅದಕ್ಕೆ ತಾವು ಏನಾದರೂ ಒಂದು ಜನಗಳಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಭಾಳ ಈಗ ದಾರಿ ಮಾಡೋಕ್ಕೆ ಬಂದಿರೋದು ನಾವು, ಬದುಕು ಕಟ್ಕೊಳಕ್ಕೆ ಬಂದಿರೋದು. ಒಳ್ಳೆ ಸರ್, ನೀವು ಕಟ್ಕೊಳ್ಳೋದನ್ನ ಕಾನೂನು ಸಹಕಾರ ಮಾಡ್ತೀವಿ. ಕಾನೂನು ಬಿಟ್ಟು ಮಾಡಿದ್ರೆ ಏನಾಗುತ್ತೆ, ಎಲ್ಲರಿಗೂ ತೊಂದರೆ. ಮೇಲಾಧಿಕಾರಿ ಇರ್ತಾರೆ, ಸರ್ಕಾರ ಇರುತ್ತೆ, ಅವರ ನಿರ್ದೇಶನ ಇರುತ್ತೆ, ಅದನ್ನು ಪಾಲಿಸೋದು ನಮ್ಮ ಕರ್ತವ್ಯ. ಈಗ ಅದೇ ಥರ ನಿಮ್ಗೆ ಎಲ್ಲರೂ ಗೊತ್ತಿದ್ದಾಗೆ ನಾನೇ ಉಪಲೋಕಾಯುಕ್ತರು ಬಂದು ಇದು ಸುಮೋಟ ಕೇಸ್ ಮಾಡ್ಕೊಂಡು ಬಂದಿರ್ತೀನಿ. ಇದು ಒಳ್ಳೆ ಬೆಳವಣಿಗೆ ನಮ್ಮ ಜಿಲ್ಲಾಡಳಿತ. ಹಾಗಾಗಿ ನಿಮ್ಮ ಸಹಕಾರ ಇದ್ರೆ ನೀವು ಲೀಗಲ್ ಆಗಿ ಮಾಡ್ಕೊಂಡ್ರೆ ನಮ್ಗೆ ಬರೋ ಅವಶ್ಯಕತೆನೇ ಇರಲ್ಲ. ಹಾಗಾಗಿ ನೀವೇನು ಅರ್ಜಿ ಕೊಟ್ಟಿದ್ರಿ ಅದಕ್ಕೆ ಏನು ದಾಖಲೆ ಬೇಕು ದಾಖಲೆ ಎಲ್ಲ ಹಾಕ್ಕೊಳ್ಳಿ. ನಾವು ಯಾರ ಹತ್ರ ಬಾಕಿ ಇದೆ, ನಿಮ್ಮ ಹತ್ರ ಬಾಕಿ ಇದ್ರೆ ನೋಡಿ ಪ್ರೋಸೆಸ್ ಮಾಡಿ. ಯಾರು ಬಾಕಿ ಏನಾದ್ರು ಡಾಕ್ಯುಮೆಂಟ್ಸ್ ಬಾಕಿ ನೀವು ಎಷ್ಟು ವರ್ಷ ಹಿಡಿದ್ರೆ ಮುಂಚೆ ನಡೆಸ್ತಾ ಇದ್ದೀವಿ? 7 ವರ್ಷ. ಇಂಡಿಯಾ ಕಮಿಷನ್ ಎರಡು ಸಲ ತೊಂದರೆ ಯಾರು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅಲ್ಲ, ನಮಗೆ ನೀವು ಗಮನಕ್ಕೆ